ಜೈ ಹಿಂದ್. ಭಾರತ ದೇಶದ ಸೇವೆ ಮಾಡಬೇಕು, ಇಂಡಿಯನ್ ಆರ್ಮಿ ಯೂನಿಫಾರ್ಮ್ ಹಾಕಬೇಕು ಅಂತ ಕನಸು ಕಾಣ್ತಾ ಇದ್ದೀರಾ? ಅಂತ ಕನಸು ಕಾಣ್ತಾ ಇರೋರಿಗೆ ಇವತ್ತು ಒಳ್ಳೆ ಆಪರ್ಚುನಿಟಿ ಬಂದಿದೆ. ಮತ್ತೆ ಇನ್ಯಾಕ್ ತಡ, ರೆಡಿಯಾಗಿ. ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ NDA ನಲ್ಲಿ UPSC ಥ್ರೂ ಮೇಲ್ ಮತ್ತೆ ಫಿಮೇಲ್ ಕ್ಯಾಂಡಿಡೇಟ್ಗಳಿಗೆ 394 ವೇಕೆನ್ಸಿಗಳನ್ನ ಕರೆದಿದ್ದಾರೆ. UPSC NDA 2 ನಲ್ಲಿ ನೋಟಿಫಿಕೇಶನ್ ಕೂಡ ರಿಲೀಸ್ ಆಗಿದೆ ಗೈಸ್. ಇಂಡಿಯನ್ ಆರ್ಮಿ, ನೇವಿ ಮತ್ತೆ ಏರ್ ಫೋರ್ಸ್ ನಲ್ಲಿ ಅತಿ ಚಿಕ್ಕ ವಯಸ್ಸಿನಲ್ಲಿ ನಿಮಗೆ ಆಫೀಸರ್ ಆಗುವಂತ ಒಳ್ಳೆ ಚಾನ್ಸ್ ಬಂದಿದೆ. ಈ ಚಾನ್ಸ್ ನ ಮಿಸ್ ಮಾಡ್ಕೋಬೇಡಿ. ಸೆಕೆಂಡ್ PUC ಪಾಸ್ ಆಗಿರುವಂತ ಕ್ಯಾಂಡಿಡೇಟ್ಗಳು ಅಪ್ಲೈ ಮಾಡಬಹುದು. ಸ್ಯಾಲರಿ, ರೆಸ್ಪೆಕ್ಟ್, ಪ್ರೊಟೆಕ್ಷನ್, ಪವರ್, ಪೆನ್ಷನ್, ಎವ್ರಿಥಿಂಗ್ ಇಸ್ ದೇರ್. ಸೊ ಈ ವಿಡಿಯೋದಲ್ಲಿ ಎಲಿಜಿಬಿಲಿಟಿ ಕ್ರಿಟೇರಿಯಾ, ಏಜ್ ಲಿಮಿಟ್, ಎಕ್ಸಾಮ್ ಪ್ಯಾಟರ್ನ್, ಫಿಸಿಕಲ್ ಸ್ಟ್ಯಾಂಡರ್ಡ್ಸ್, ಸೆಲೆಕ್ಷನ್ ಪ್ರೊಸೆಸ್, ಸ್ಯಾಲರಿ, ಇಂಪಾರ್ಟೆಂಟ್ ಡೇಟ್ಸ್, ಪ್ರತಿಯೊಂದು ಇನ್ಫಾರ್ಮೇಶನ್ ನ ಸ್ಟೆಪ್ ಬೈ ಸ್ಟೆಪ್ ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಂಡ್ವರೆಗೆ ನೋಡಿ ಗೈಸ್. ಮತ್ತೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಿಮಗೆ ಫ್ಯೂಚರಲ್ಲಿ ಒಳ್ಳೊಳ್ಳೆ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ. ಮತ್ತೆ ಕೆಳಗಡೆ ಹೈಪ್ ಬಟನ್ ಕಾಣಿಸ್ತಾ ಇದೆ ನೋಡಿ, ಹೈಪ್ ಮಾಡಿ. ನೀವು ಮಾಡೋ ಒಂದು ಹೈಪಿಂದ ಈ ವಿಡಿಯೋ ಪ್ರತಿಯೊಬ್ಬರಿಗೂ ರೀಚ್ ಆಗುತ್ತೆ, ಎಲ್ಲ ಮಕ್ಕಳಿಗೂ ಇನ್ಫಾರ್ಮೇಶನ್ ರೀಚ್ ಆಗುತ್ತೆ ಗೈಸ್. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ NDA ಅಂದ್ರೆ ಏನು ಅಂತ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. NDA ಅಂದ್ರೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ. ಇದು ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಅಲ್ಲಿ ಬರುತ್ತೆ. ಇದು ಭಾರತದ ಟಾಪ್ ಟ್ರೈನಿಂಗ್ ಮಿಲಿಟರಿ ಅಕಾಡೆಮಿ ಆಗಿರುತ್ತೆ. ನಿಮ್ಗೆಲ್ಲ ಗೊತ್ತೇ ಇದೆ. NDAಗೆ ಸೆಲೆಕ್ಷನ್ ಆಗಿ NDA ಟ್ರೈನಿಂಗ್ ನ ಮುಗಿಸಿದ್ರೆ ನಿಮ್ಗೆ ಡೈರೆಕ್ಟ್ ಆಫೀಸರ್ ಆಗಿ ಅಪಾಯಿಂಟ್ಮೆಂಟ್ ನ ಮಾಡ್ತಾರೆ. ನೀವು NDA ಕ್ಲಿಯರ್ ಮಾಡ್ತು ಅಂತಂದ್ರೆ ನಿಮ್ಗೆ ಡೈರೆಕ್ಟ್ ಆಫೀಸರ್ ಟ್ರೈನಿಂಗ್ ನ ಕೊಡ್ತಾರೆ. ಟ್ರೈನಿಂಗ್ ಆದ್ಮೇಲೆ ಆರ್ಮಿ, ನೇವಿ, ಏರ್ ಫೋರ್ಸ್ಗೆ ನಿಮ್ನ ಆಫೀಸರ್ ಆಗಿ ಅಪಾಯಿಂಟ್ಮೆಂಟ್ ನ ಕೊಡ್ತಾರೆ ಗೈಸ್. ಈ ಅಕಾಡೆಮಿ ಮಹಾರಾಷ್ಟ್ರದ ಖಡಕ್ವಾಸ್ಲಾದಲ್ಲಿದೆ. ಅಲ್ಲಿ ಹೋಗಿ ಟ್ರೈನಿಂಗ್ ನ ತಗೋಬೇಕಾಗುತ್ತೆ. ಮುಂದೆ ಹೋಗ್ತಾ ಹೋಗ್ತಾ NDA ಟ್ರೈನಿಂಗ್ ಹೇಗಿರುತ್ತೆ ಅದರ ಬಗ್ಗೆ ತಿಳ್ಕೊಳ್ಳೋಣ. ಇವಾಗ ಎಜುಕೇಶನ್ ಕ್ವಾಲಿಫಿಕೇಶನ್, ಸೆಲೆಕ್ಷನ್ ಪ್ರೊಸೆಸ್, ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಈ ರಿಕ್ರೂಟ್ಮೆಂಟು UPSC ಥ್ರೂ ನಡೀತಾ ಇರೋದು. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ. ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಗೈಸ್. 20/5/2026ಕ್ಕೆ ಲಾಸ್ಟ್ ಡೇಟು 9/6/2026. ಜೂನ್ 9ಕ್ಕೆ ಲಾಸ್ಟ್ ಡೇಟ್ ಇದೆ. ಡೇಟ್ ಮುಗಿಯೋದ್ರೊಳಗೆ ಬೇಗ ಅಪ್ಲೈ ಮಾಡಿ. ಎಕ್ಸಾಮಿನೇಷನ್ ಡೇಟ್ ಕೂಡ ಕೊಟ್ಟಿದ್ದಾರೆ. ಸೆಪ್ಟೆಂಬರ್ 13ನೇ ತಾರೀಕು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಗೈಸ್. ವೇಕೆನ್ಸಿ ಬಗ್ಗೆ ಮಾತಾಡೋದಾದರೆ, ಆರ್ಮಿಯಲ್ಲಿ ಮೇಲ್ ಕ್ಯಾಂಡಿಡೇಟ್ಗೆ 198 ವೇಕೆನ್ಸಿ, ಫೀಮೇಲ್ಗೆ 10 ವೇಕೆನ್ಸಿ, ಟೋಟಲು 208 ವೇಕೆನ್ಸಿನ ಕರೆದಿದ್ದಾರೆ. ನೇವಿಯಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ಗೆ 37, ಫೀಮೇಲ್ 5, ಟೋಟಲ್ 42 ವೇಕೆನ್ಸಿನ ಕರೆದಿದ್ದಾರೆ. ಏರ್ ಫೋರ್ಸಲ್ಲಿ ಫ್ಲೈಯಿಂಗ್ ಡಿಪಾರ್ಟ್ಮೆಂಟಲ್ಲಿ ಮೇಲ್ಗೆ 90, ಫೀಮೇಲ್ 2, ಟೋಟಲ್ 92. ಗ್ರೌಂಡ್ ಡ್ಯೂಟೀಸ್ ಟೆಕ್ನಿಕಲ್ಲು ಮೇಲ್ 16, ಫೀಮೇಲ್ 2, ಟೋಟಲ್ 18. ಗ್ರೌಂಡ್ ಡ್ಯೂಟೀಸ್ ನಾನ್ ಟೆಕ್ನಿಕಲ್ಲು ಮೇಲ್ 8, ಫೀಮೇಲ್ 2, ಟೋಟಲ್ 10. ಮತ್ತು ನಾವೆಲ್ ಅಕಾಡೆಮಿಯಲ್ಲಿ 10+2 ಕ್ಯಾಡೆಟ್ ಎಂಟ್ರಿ ಸ್ಕೀಮಲ್ಲಿ ಮೇಲ್ಗೆ 21, ಫೀಮೇಲ್ 3, ಟೋಟಲ್ 24 ವೇಕೆನ್ಸಿ. ಟೋಟಲ್ ಮೇಲ್ಗೆ 370 ವೇಕೆನ್ಸಿ, ಫೀಮೇಲ್ಗೆ 24 ವೇಕೆನ್ಸಿ. ಓವರ್ ಆಲ್ 394 ವೇಕೆನ್ಸಿನ ಕರೆದಿದ್ದಾರೆ ಗಾಯ್ಸ್. ಎಕ್ಸಾಮ್ ಸೆಂಟರ್ಗಳು 3 ಸೆಂಟರ್ ಇದೆ ನಮ್ಮ ಕರ್ನಾಟಕದಲ್ಲಿ. ಸೀರಿಯಲ್ ನಂಬರ್ 12 ಬೆಂಗಳೂರು, ಸೀರಿಯಲ್ ನಂಬರ್ 23 ಧಾರವಾಡ, ಸೀರಿಯಲ್ ನಂಬರ್ 57 ಮೈಸೂರು. ಇದು 3 ಸೆಂಟರ್ ಕೊಟ್ಟಿದ್ದಾರೆ. ಯಾರಿಗೆ ಯಾವ ಸೆಂಟರ್ ನಿಯರ್ ಆಗುತ್ತೆ ಅಲ್ಲಿ ಹೋಗಿ ಎಕ್ಸಾಮ್ನ ಅಟೆಂಡ್ ಮಾಡಬಹುದು ಗೈಸ್. ಎಲಿಜಿಬಿಲಿಟಿ ಬಗ್ಗೆ ಮಾತಾಡೋದಾದರೆ, ಅನ್ಮ್ಯಾರಿಡ್ ಮೇಲ್ ಫಿಮೇಲ್ ಇಬ್ಬರು ಅಪ್ಲೈ ಮಾಡಬಹುದು. ಮದುವೆ ಆಗಿರೋರು ಇದಕ್ಕೆ ಅಪ್ಲೈ ಮಾಡೋಕ್ಕಾಗಲ್ಲ. ಮೇಲ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್ ಇಬ್ಬರಿಗೂ ಅರ್ಜಿಯನ್ನು ಕರೆದಿದ್ದಾರೆ. ನೆಕ್ಸ್ಟ್ ಏಜ್ ಲಿಮಿಟ್ ಬಗ್ಗೆ ಮಾತಾಡೋದಾದರೆ, 1 ಜನವರಿ 2008ರಿಂದ 1 ಜನವರಿ 2011 ಈ ಡೇಟ್ ಆಫ್ ಬರ್ತ್ ಒಳಗಡೆ ಯಾರ ಡೇಟ್ ಆಫ್ ಬರ್ತ್ ಇದೆ ಅವರು ಎಲಿಜಿಬಲ್ ಆಗ್ತೀರಾ. ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ಮಾತಾಡೋದಾದರೆ, ಆರ್ಮಿ ವಿಂಗ್ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಸೆಕೆಂಡ್ PUC ಪಾಸ್ ಆಗಿರಬೇಕು. ಏರ್ ಫೋರ್ಸ್ ಮತ್ತು ನಾವೆಲ್ ವಿಂಗ್ಸ್ಗೆ ಸೆಕೆಂಡ್ PUC ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸು ಈ 3 ಸಬ್ಜೆಕ್ಟಲ್ಲಿ ನೀವು ಪಾಸ್ ಆಗಿರಬೇಕು. ಅಂದರೆ ಸೈನ್ಸ್ ಆಗಿರಬೇಕು ಏರ್ ಫೋರ್ಸ್ ಮತ್ತು ನೇವಿಗೆ ಗೈಸ್. ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಮಾತಾಡೋದಾದರೆ, ಟೋಟಲು 900 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ ಮ್ಯಾಥಮೆಟಿಕ್ಸು ಜನರಲ್ ಎಬಿಲಿಟಿ ಟೆಸ್ಟ್ ಇರುತ್ತೆ. ಮ್ಯಾಥಮೆಟಿಕ್ಸ್ 300 ಮಾರ್ಕ್ಸ್ ಇರುತ್ತೆ. ಜನರಲ್ ಎಬಿಲಿಟಿ ಟೆಸ್ಟ್ 600 ಮಾರ್ಕ್ಸ್ ಇರುತ್ತೆ. 2.5 ಗಂಟೆ ನಿಮಗೆ ಎಕ್ಸಾಮ್ಗೆ ಟೈಮ್ ಇರುತ್ತೆ. ಅದಾದಮೇಲೆ SSB ಟೆಸ್ಟ್ ಅಥವಾ ಇಂಟರ್ವ್ಯೂ ಇರುತ್ತೆ. ಅದು ಕೂಡ ನಿಮಗೆ 900 ಮಾರ್ಕ್ಸ್ಗೆ ಇರುತ್ತೆ ಗೈಸ್. ಕ್ವಶನ್ ಪೇಪರು
ಆಬ್ಜೆಕ್ಟಿವ್ ಟೈಪ್ ಆಗಿರುತ್ತೆ. ಎಕ್ಸಾಮು ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ತಗೋಬೋದು, ಬೇರೆ ಲ್ಯಾಂಗ್ವೇಜಲ್ಲಿ ಎಕ್ಸಾಮ್ ಬರೋದಕ್ಕೆ ಅಲೌಡ್ ಇರೋದಿಲ್ಲ. ಎಕ್ಸಾಮ್ ಸಿಲೆಬಸ್ಗಳು ನೋಡಿಲಿ, ಆಲ್ಜಿಬ್ರಾ, ಮ್ಯಾಟ್ರಿಕ್ಸ್ ಆ್ಯಂಡ್ ಡಿಟರ್ಮಿನೆಂಟ್ಸು, ಟ್ರಿಗ್ನೋಮೆಟ್ರಿ, ಅನಾಲಿಟಿಕಲ್ ಜಿಯೋಮೆಟ್ರಿಕ್ ಆಫ್ 2 and 3 ಡೈಮೆನ್ಷನ್ಸು, ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ಸು, ಇಂಟಿಗ್ರಲ್ ಕ್ಯಾಲ್ಕುಲಸ್ ಆ್ಯಂಡ್ ಡಿಫರೆನ್ಷಿಯಲ್ ಈಕ್ವೇಷನ್ಸು, ವೆಕ್ಟರ್ ಆಲ್ಜಿಬ್ರಾ, ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರಾಬಬಿಲಿಟಿ. ಇದು ಪಾರ್ಟ್ ಎಲ್ಲಿರುತ್ತೆ. ಪಾರ್ಟ್ ಸೆಕೆಂಡಲ್ಲಿ ನಿಮಗೆ ಪಾರ್ಟ್ ಎ ಇಂಗ್ಲೀಷು, ಪಾರ್ಟ್ ಬಿ ಜನರಲ್ ನಾಲೆಡ್ಜ್ ಇರುತ್ತೆ. ಇಂಗ್ಲೀಷ್ 200 ಮಾರ್ಕ್ಸ್ಗೆ, ಜನರಲ್ ನಾಲೆಡ್ಜ್ 400 ಮಾರ್ಕ್ಸ್ಗೆ ಇರುತ್ತೆ. ಟೋಟಲ್ 600 ಮಾರ್ಕ್ಸ್ಗೆ ಪಾರ್ಟ್ ಬಿ ಎಕ್ಸಾಮ್ ಇರುತ್ತೆ ಗೈಸ್. ಇದರಲ್ಲಿ ಸೆಕ್ಷನ್ ಎ ಫಿಸಿಕ್ಸ್ ಇರುತ್ತೆ, ಸೆಕ್ಷನ್ ಬಿ ಅಲ್ಲಿ ಕೆಮಿಸ್ಟ್ರಿ ಇರುತ್ತೆ, ಸೆಕ್ಷನ್ ಸಿ ಅಲ್ಲಿ ಜನರಲ್ ಸೈನ್ಸ್ ಇರುತ್ತೆ, ಸೆಕ್ಷನ್ ಡಿ ಅಲ್ಲಿ ಹಿಸ್ಟ್ರಿ, ಫ್ರೀಡಮ್ ಮೂವ್ಮೆಂಟ್, ಈ ಸಬ್ಜೆಕ್ಟ್ಗಳೆಲ್ಲ ಇರುತ್ತೆ. ಸೆಕ್ಷನ್ ಇ ಅಲ್ಲಿ ಜಿಯೋಗ್ರಫಿ ಇರುತ್ತೆ. ಇದಿಷ್ಟು ಸಿಲೆಬಸ್ ಜಿಯೋಗ್ರಫಿದು. ಲಾಸ್ಟ್ ಸೆಕ್ಷನ್ ಎಫ್ ಕರೆಂಟ್ ಇವೆಂಟ್ಸ್, ಕರೆಂಟ್ ಅಫೇರ್ ಅಂತ ಹೇಳ್ತೀವಲ್ಲ, ಅದು ಪ್ರಚಲಿತ ವಿದ್ಯಮಾನಗಳು. ರಿಟರ್ನ್ ಅಲ್ಲಿ ನೆಗೆಟಿವ್ ಮಾರ್ಕ್ಸ್ ಇದೆ. ನೀವು ತಪ್ಪಾಗಿ ಆನ್ಸರ್ನ ಮಾಡಿದ್ರೆ 0.33 ಮಾರ್ಕ್ಸ್ನ ಕಟ್ ಮಾಡ್ತಾರೆ ಒಂದು ಕ್ವಶನ್ಗೆ. ರಿಟರ್ನ್ ಆದಮೇಲೆ ಇಂಟೆಲಿಜೆನ್ಸ್ ಆ್ಯಂಡ್ ಪರ್ಸ್ನಾಲಿಟಿ ಟೆಸ್ಟ್ ಆಗುತ್ತೆ, SSB ಇಂಟರ್ವ್ಯೂ ಅಂತ ಹೇಳ್ತೀವಲ್ಲ ಅದು. ಸ್ಯಾಲ್ರಿ ಬಗ್ಗೆ ಮಾತಾಡೋದಾದರೆ, ಲೆಫ್ಟಿನೆಂಟು ಮೇಜರ್ ರ್ಯಾಂಕ್ ಅವ್ರಿಗೆ, ಲೆಫ್ಟಿನೆಂಟ್ ರ್ಯಾಂಕ್ ಅವ್ರಿಗೆ ಲೆವೆಲ್ 10 ಅಲ್ಲಿ 56,100ರಿಂದ 1,77,500 ಇರುತ್ತೆ. ಇದ್ರ ಜೊತೆಗೆ ಎಕ್ಸ್ಟ್ರಾ ಅಲೌನ್ಸಸ್ ಇರುತ್ತೆ ಗೈಸ್. ನೆಕ್ಸ್ಟು ಕ್ಯಾಪ್ಟನ್ಗೆ ಲೆವೆಲ್ 10 ಅಲ್ಲಿ ಬೇಸಿಕ್ ಪೇ 61,300ರಿಂದ 1,93,900 ರೂಪಾಯಿ ಇರುತ್ತೆ. ಮೇಜರು ಲೆವೆಲ್ 11 ಅಲ್ಲಿ 69,400ರಿಂದ 2,07,200ವರೆಗೂ ಪೇ ಫಿಕ್ಸ್ ಮಾಡಿದ್ದಾರೆ ಗೈಸ್. ಈಗ SSB ಇಂಟರ್ವ್ಯೂ ಬಗ್ಗೆ ಮಾತಾಡೋಣ. NDA ಎಕ್ಸಾಮ್ನ ತುಂಬಾ ಕ್ಯಾಂಡಿಡೇಟ್ಸ್ಗಳು ಈಸಿಯಾಗಿ ಕ್ಲಿಯರ್ ಮಾಡಿಬಿಡ್ತಾರೆ, ಆದರೆ SSB ಇಂಟರ್ವ್ಯೂನ ಕ್ಲಿಯರ್ ಮಾಡೋಕ್ಕಾಗದೆ ಫೇಲ್ ಆಗ್ತಾರೆ ಗೈಸ್. ಏನಿದು SSB ಇಂಟರ್ವ್ಯೂನ ಯಾವ ಥರ ಮಾಡ್ತಾರೆ, ನಾವು ಹೇಗೆ ತಯಾರಿನ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವಾಗ ತಿಳ್ಕೊಳ್ಳೋಣ. ಔಟ್ಡೋರ್ ಟಾಸ್ಕ್ಗಳು ಇದರಲ್ಲಿ ಇನ್ಕ್ಲೂಡ್ ಇರುತ್ತೆ ಗೈಸ್. 5 ದಿನ ನಿಮಗೆ ಇಂಟರ್ವ್ಯೂ ನಡೆಯುತ್ತೆ. ಒಂದೊಂದು ದಿನದಲ್ಲಿ ಒಂದೊಂದು ಟಾರ್ಗೆಟ್ಗಳಿರುತ್ತೆ, ಅದನ್ನು ನೀವು ಕ್ಲಿಯರ್ ಮಾಡ್ತಾ ಹೋಗಬೇಕಾಗುತ್ತೆ ಗೈಸ್. ಇಂಟರ್ವ್ಯೂನಲ್ಲಿ ಕಾನ್ಫಿಡೆನ್ಸು, ಲೀಡರ್ಶಿಪ್ಪು, ಕಮ್ಯುನಿಕೇಷನ್ ಸ್ಕಿಲ್ಲು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಆಫೀಸರ್ ಕ್ವಾಲಿಟೀಸು ತುಂಬ ಇರಬೇಕಾಗುತ್ತೆ. ಇಂಟರ್ವ್ಯೂನಲ್ಲಿ ಇದನ್ನು ಚೆಕ್ ಮಾಡ್ತಾರೆ, ನಿಮಗೆ ಆಫೀಸರ್ ಕ್ವಾಲಿಟೀಸ್ ಇದೆಯಾ ಇಲ್ವಾ, ಯಾವ ಥರ ಬಿಹೇವ್ ಮಾಡ್ತಾ ಇದ್ದೀರಾ, ನಿಮ್ಮ ಬಾಡಿ ಲ್ಯಾಂಗ್ವೇಜು, ನಿಮ್ಮ ಆಟಿಟ್ಯೂಡ್ ಎಲ್ಲ ಯಾವ ಥರ ಇದೆ ಅಂತ ಇದನ್ನೆಲ್ಲ ಚೆಕ್ ಮಾಡ್ತಾರೆ. ನಿಮ್ಮ ಆಟಿಟ್ಯೂಡ್ನ ಹೈಯಲ್ಲೇ ಮೇಂಟೈನ್ ಮಾಡಿ. NDA ಟ್ರೈನಿಂಗ್ ಮುಗಿದ್ಮೇಲೆ ನಿಮಗೆ POP ಆಗುತ್ತೆ. POP ಆದಮೇಲೆ ನಿಮಗೆ ಡೈರೆಕ್ಟ್ ಆರ್ಮಿ, ನೇವಿ, ಏರ್ಫೋರ್ಸ್ನಲ್ಲಿ ಆಫೀಸರ್ ಆಗಿ ಅಪಾಯಿಂಟ್ ಮಾಡ್ತಾರೆ. ಬೆನಿಫಿಟ್ಸ್ ಬಗ್ಗೆ ಎಲ್ಲ ನಿಮಗೆಲ್ಲ ಗೊತ್ತೇ ಇರುತ್ತೆ. ಫ್ರೀ ಮೆಡಿಕಲ್ಲು, ಕ್ಯಾಂಟೀನು, ಫ್ಯಾಮಿಲಿ ಕ್ವಾರ್ಟರ್ಸು, ಫ್ರೀ ಹಾಸ್ಪಿಟಾಲಿಟಿ, ಇದೆಲ್ಲ ಇದರಲ್ಲಿ ಬೆನಿಫಿಟ್ಸ್ ಇನ್ಕ್ಲೂಡ್ ಆಗಿರುತ್ತೆ ಗೈಸ್. ಯೂನಿಫಾರ್ಮ್ ಹಾಕಿದ್ಮೇಲೆ ಲೈಫ್ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ ಗೈಸ್. ಸಾವಿರಾರು ಮಕ್ಕಳು NDA ಕನಸನ್ನ ಕಾಣ್ತಾ ಇರ್ತಾರೆ, ಆದರೆ ಕೆಲವು ಮಕ್ಕಳು ಮಾತ್ರ ಆ ಕನಸನ್ನ ನನಸು ಮಾಡ್ಕೋತಾರೆ. ಅದರಲ್ಲಿ ನೀವು ಕೂಡ ಒಬ್ಬರಾಗಬೇಕಂದ್ರೆ ನಾನು ಇವಾಗ ಏನೇನು ಹೇಳಿದೆ ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಹಾರ್ಡ್ ವರ್ಕ್ನ ಮಾಡಿ. ಮೊಬೈಲ್ಗೆ ಸ್ವಲ್ಪ ತಿಂಗಳು ರೆಸ್ಟ್ ಕೊಡಿ, ಮೊಬೈಲ್ನ ಬಿಟ್ಬಿಡಿ. ಪ್ರಾಕ್ಟೀಸ್ ಪರ್ಪಸ್ಗೆ ಮಾತ್ರ ಮೊಬೈಲ್ನ ಯೂಸ್ ಮಾಡಿ. ಅದರ್ವೈಸ್ ರೀಲ್ಸು, ಸೋಷಿಯಲ್ ಮೀಡಿಯಾ ಸ್ವೈಪ್ ಎಲ್ಲ ಮಾಡೋದು ಬಿಟ್ಬಿಟ್ಟು ಹಾರ್ಡ್ ವರ್ಕ್ ಮಾಡಿ. ಖಂಡಿತ ನಿಮಗೆ ಫಲ ಸಿಕ್ಕೇ ಸಿಗುತ್ತೆ ಗೈಸ್. ನೀವು ಸೀರಿಯಸ್ ಆಗಿ ದೇಶ ಸೇವೆನ ಮಾಡಬೇಕು ಅಂದ್ಕೊಂಡಿದ್ರೆ ಇದು ಖಂಡಿತ ಒಳ್ಳೆ ಅವಕಾಶನ ಮಿಸ್ ಮಾಡ್ಕೋಬೇಡಿ. ಹಾರ್ಡ್ ವರ್ಕ್ ಮಾಡಿ, ಖಂಡಿತ ನಿಮಗೆ ಫಲ ಸಿಕ್ಕೇ ಸಿಗುತ್ತೆ. ಇದಿಷ್ಟು ಇವತ್ತಿನ NDA ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ SSB ಇಂಟರ್ವ್ಯೂ ಹೇಗಿರುತ್ತೆ ಅದ್ರ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಷನ್ನ ಹೇಳ್ತೀನಿ. ಇಂಟರ್ವ್ಯೂ ಯಾವ ಥರ ಮಾಡ್ತಾರೆ, 5 ದಿನದಲ್ಲಿ ಇಂಟರ್ವ್ಯೂ ಇರುತ್ತೆ. SSB ಇಂಟರ್ವ್ಯೂನಲ್ಲಿ ನಿಮಗೆ ಸೈಕಾಲಜಿಕಲ್ ಟೆಸ್ಟು, ಗ್ರೂಪ್ ಡಿಸ್ಕಷನು, ಆಫೀಸರ್ ಇಂಟೆಲಿಜೆನ್ಸ್ ರೇಟಿಂಗು, ಪರ್ಸ್ನಲ್ ಇಂಟರ್ವ್ಯೂ ಮತ್ತು ಔಟ್ಡೋರ್ ಟಾಸ್ಕ್ಗಳಿರುತ್ತೆ. ಇಂಟರ್ವ್ಯೂನಲ್ಲಿ ಕಾನ್ಫಿಡೆನ್ಸು, ಲೀಡರ್ಶಿಪ್ಪು, ಕಮ್ಯುನಿಕೇಷನ್ ಸ್ಕಿಲ್ಲು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಗೈಸ್. ನಿಮಗೆ ಆಫೀಸರ್ ಲೆವೆಲ್ ಹೈ ಆಟಿಟ್ಯೂಡ್ ಇರಬೇಕಾಗುತ್ತೆ. ಇದ್ರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋದರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ, ಯಾರು ವಿಡಿಯೋನ ನೋಡೋದಿಲ್ಲ. ಹಾಗಾಗಿ NDA SSB ಇಂಟರ್ವ್ಯೂ ಯಾವ ಥರ ಮಾಡ್ತಾರೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಒಂದು ಇನ್ಫಾರ್ಮೇಷನ್ನ ಕೊಡ್ತೀನಿ. ಹಾಗಾಗಿ ಚಾನಲ್ನ ಫಾಲೋ ಮಾಡ್ತಾ ಇರಿ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಜೈ ಹಿಂದ್.